ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಆರಿ ವರ್ಕ್ಸ್. ಈಗ ನಾವು ಬೇಸಿಕ್ಸ್ ಟು ಅಡ್ವಾನ್ಸ್ ಆರಿ ಕ್ಲಾಸಲ್ಲಿ ಕ್ಲಾಸ್ 9 ನೋಡ್ತಾ ಇದ್ದೀವಿ. ಇನ್ನರ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ. ಈಗ ನಾರ್ಮಲ್ ನೀವು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಇನ್ನರ್ ಚೈನ್ ಸ್ಟಿಚ್ ಹಾಕೋದಕ್ಕೆ, ಮತ್ತು ಸಿಲ್ಕ್ ಥ್ರೆಡ್ ತಗೊಳ್ಳಿ. ಸೊ ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ನೀವು ಅದೇ ಥರ ಇಲ್ಲಿ ಚೈನ್ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಬಟ್ ಅಲ್ಲಿ ನೀವು ತುಂಬ ಹತ್ರ ಹಾಕ್ತಾ ಇದ್ರಿ, ಇಲ್ಲಿ ನೀವು ಸ್ವಲ್ಪ ದೂರ ಹಾಕೊಳ್ಳಿ, ಚೈನ್ಸ್ ವೈಡ್ ಆಗಿ ಬರಲಿ. ಸೊ ಇಲ್ಲಿ ನಾವು ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತೀವಿ. 2 ಎಳೆ ದಾರ ತಗೊಳ್ತೀವಿ, 2 ಸ್ಟ್ಯಾಂಡ್ಸ್ ದಾರ ತಗೊಂಡು ನಾವು ಇಲ್ಲಿ ಚೈನ್ ಸ್ಟಿಚ್ನ ಹಾಕಬೇಕಾಗುತ್ತೆ. ಸೊ ಚೈನ್ ಸ್ಟಿಚ್ ಬಂದು ನೀವು ನಾರ್ಮಲ್ ಆಗಿ ಹೇಗೆ ಹಾಕ್ತಿರೋ ಅದೇ ಥರ ಹಾಕಿ, ಸ್ವಲ್ಪ ಗ್ಯಾಪ್ ಅನ್ನೋದು ನಿಮಗೆ ಜಾಸ್ತಿ ಬರಲಿ. ಸೊ ನೀವು ಈ ಸ್ಟಿಚ್ನ ಜಾಸ್ತಿ ಎಲ್ಲೂ ಯೂಸ್ ಮಾಡಲ್ಲ, ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು. ಸೊ ಈ ಸ್ಟಿಚ್ನ ನಾವು ಬ್ಲೌಸಲ್ಲೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಸೊ ನೀವೀಗ ಫಸ್ಟ್ ಆ ಲೈನ್ ಫುಲ್ಲು ಕಂಪ್ಲೀಟ್ ಆಗೋವರೆಗೂ ಚೈನ್ ಸ್ಟಿಚ್ನ ಹಾಕ್ಕೊಳ್ಳಿ, ಆದರೆ ಸ್ವಲ್ಪ ದೂರ ಹಾಕ್ಕೊಳ್ಳಿ. ಇಲ್ಲಿ ನಾವು 2 ಕಲರ್ ಆಫ್ ಥ್ರೆಡ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೆಳಗೆ ತೊಗೊಳ್ಳೋದು ಸ್ವಲ್ಪ ಲೈಟ್ ಕಲರ್ ತೊಗೊಂಡು, ಮೇಲೆ ತೊಗೊಳ್ಳೋದು ಡಾರ್ಕ್ ಆಗಿ ತೊಗೊಂಡ್ರೆ ನಿಮಗೆ ಫುಲ್ ಕ್ಲೀನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಅನ್ನೋದು. ಸೊ ಎಂಡ್ ನಾಟ್ ಹಾಕಿ ಫಸ್ಟ್ ಚೈನ್ ಸ್ಟಿಚ್ ಇದನ್ನು ಕಂಪ್ಲೀಟ್ ಮಾಡಿ ಆ ಲೈನಲ್ಲಿ. ಸೊ ಎಂಡ್ ನಾಟ್ ಹಾಕೋದನ್ನು ನೋಡಿ ಕ್ಲೀನಾಗಿ ಹಾಕ್ಕೊಳ್ಳಿ, ಯಾಕಂದರೆ ಇದು ಸಿಲ್ಕ್ ಥ್ರೆಡ್ ಅನ್ನೋದ್ರಿಂದ 2 ಎಳೆ ತೊಗೊಂಡಿರ್ತೀರ, 4 ಎಳೆ ಬರುತ್ತೆ. ಸೊ ಕ್ಲೀನಾಗಿ ತೊಗೊಂಡು ನೀವು ಎಂಡ್ ನಾಟ್ನ ಕಂಪ್ಲೀಟ್ ಮಾಡಿ. ಎಂಡ್ ನಾಟ್ ಕಂಪ್ಲೀಟ್ ಮಾಡಿದ್ಮೇಲೆ ಈಗ ನೀವು ಅಲ್ಲಿ ಫಸ್ಟ್ ಚೈನ್ ಹಾಕಿರ್ತೀರಲ್ಲ, ಈಗ ಫಸ್ಟ್ ಚೈನ್ ಹಾಕಿರೋದು ಮಧ್ಯ ಭಾಗದಿಂದ ನೀವು ತಗೋಬೇಕಾಗುತ್ತೆ. ಸೊ ಬೇರೆ ಯಾವುದಾದ್ರೂ ಡಾರ್ಕ್ ಕಲರ್ ಥ್ರೆಡ್ ತಗೊಳ್ಳಿ, ಸಿಲ್ಕ್ ಥ್ರೆಡ್ನ ತಗೊಳ್ಳಿ, ಅದು ಕೂಡ ನೀವು 2 ಸ್ಟ್ಯಾಂಡ್ಸಲ್ಲೇ ತಗೋಬೇಕಾಗುತ್ತೆ. ಸೊ 2 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತಗೊಂಡು ಚೈನ್ ಸ್ಟಿಚ್ ಫಸ್ಟ್ ಹಾಕಿರ್ತಾರಲ್ಲ ಅದ್ರ ಮಿಡಲಿಂದ ನೆಕ್ಸ್ಟ್ ಚೈನ್ ಸ್ಟಿಚ್ ಮಿಡಲ್ಗೆ ನೀವು ಪಂಚ್ ಮಾಡ್ಕೊಳ್ಳಿ. ಪಂಚ್ ಮಾಡಿ ಕೆಳಗಿಂದ ದಾರ ತಗೊಳ್ಳಿ, ಮತ್ತು ನೀವು ಫ್ರಂಟ್ ಸೈಡ್ಗೆ ಬಂದು ನೆಕ್ಸ್ಟ್ ಚೈನ್ ಸ್ಟಿಚ್ ಮಿಡಲ್ ಪಾರ್ಟ್ಗೆ ಹಾಕಬೇಕು. ನೋಡಿ ನಾನು ವಿಡಿಯೋದಲ್ಲಿ ಹೇಗೆ ತೋರಿಸಿದ್ದೀನಿ ಅದೇ ಥರ ಹಾಕಿ. ನೀವು ಇಲ್ಲೂ ಚೈನ್ ಸ್ಟಿಚ್ಚೇ ಹಾಕ್ತೀರಾ, ಆದರೆ ನೀವೇನು ಮಾಡ್ತೀರಾ, ಫಸ್ಟ್ ಹಾಕಿದ ಚೈನ್ ಸ್ಟಿಚ್ಚದು ಮಿಡಲ್ ಪಾರ್ಟಿಂದ ನೆಕ್ಸ್ಟ್ ಚೈನ್ ಸ್ಟಿಚ್ಗೆ ಮಧ್ಯ ನೀವು ನೀಡಲ್ನ ಇನ್ಸರ್ಟ್ ಮಾಡ್ತೀರಾ. ಸೊ ಹಾಕಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕಿ, ಯಾಕಂದರೆ ಕೆಳಗಿರೋದು ಸಿಲ್ಕ್ ಥ್ರೆಡ್ ಅನ್ನೋದ್ರಿಂದ ನಿಮಗೆ ಅದು ಸಿಲ್ಕ್ ಥ್ರೆಡ್ ಹಾಳಾಗೋ ಚಾನ್ಸಸ್ ನಿಮಗೆ ಇರುತ್ತೆ, ಆಗ ನಿಮಗೆ ಕ್ಲೀನರ್ ಫಿನಿಶಿಂಗ್ ಸಿಗಲ್ಲ. ಸೊ ಕ್ಲೀನಾಗಿ ನೋಡಿಕೊಂಡು ಪೇಷನ್ಸಿಂದ ಹಾಕ್ತಾ ಬಂದರೆ ನಿಮಗೆ ಆ ಚೈನ್ ಸ್ಟಿಚಸ್ ಅನ್ನೋದು ಕ್ಲೀನಾಗಿ ಬರುತ್ತೆ. ಸೊ ಯಾವಾಗಲೂ ಹಿಂದಿನ ಸ್ಟಿಚ್ಚಿಂದ ಮುಂದೆ ಇರೋ ಚೈನ್ ಸ್ಟಿಚ್ ಮಿಡಲ್ ಪಾರ್ಟಲ್ಲಿ ನೀವು ನೀಡಲ್ನ ಕರೆಕ್ಟಾಗಿ ಇನ್ಸರ್ಟ್ ಮಾಡಿ ಕೆಳಗಿಂದ ದಾರ ತೊಗೊಂಡು ಮತ್ತೆ ಫಾರ್ವರ್ಡ್ ಡೈರೆಕ್ಷನಲ್ಲಿ ಬರಬೇಕು. ಸೊ ಫುಲ್ ಕಂಪ್ಲೀಟ್ ಆದಮೇಲೆ ನೀವು ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಿ. ಸೊ ಎಂಡ್ ನಾಟ್ ಹಾಕಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕ್ಕೋಬೇಕಾಗುತ್ತೆ. ಸೊ ಎಂಡ್ ನಾಟ್ ನೀವು ಕ್ಲೀನಾಗಿ ಹಾಕಿಲ್ಲ ಅಂದರೆ ಫುಲ್ ಡಿಸೈನ್ ಮತ್ತೆ ಫಸ್ಟಿಂದ ಹಾಕಬೇಕಾಗುತ್ತೆ. ಸೊ ಇದನ್ನು ನಾವು ಇನ್ನರ್ ಚೈನ್ ಸ್ಟಿಚ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.